ಹೃದಯಾಘಾತದ ಸಾವುಗಳು ಹಾಸನ ಜನರನ್ನ ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ. ಎಳೆ ವಯಸ್ಸಿನವರೇ ಹೃದಯ ಬೇನೆಗೆ ಬಲಿಯಾಗ್ತಾ ಇದ್ದು ಈ ದಿಢೀರ್ ಸಾವುಗಳಿಗೆ ಏನ್ ಕಾರಣ ಅನ್ನುವಂತ ಅಧ್ಯಯನಕ್ಕೆ ಹೊರಟ ತಂಡ ಇವತ್ತು ಬೆಂಗಳೂರಿಗೆ ಬರಲಿಕ್ಕಿದೆ. ಸರ್ಕಾರಕ್ಕೆ ತನ್ನ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಹಾಸನ ಮಂದಿಯ ಹಾರ್ಟ್ ಬೀಟ್ ಇದರಿಂದ ಮತ್ತಷ್ಟು ಹೆಚ್ಚಾಗಿದೆ. ಆ 23 ಜನರ ವರದಿಯಲ್ಲಿ ಏನಡಗಿದೆ, ಯಾವ ಕಾರಣಕ್ಕಾಗಿ ಇವರಿಗೆ ಹೃದಯಾಘಾತ ಸಂಭವಿಸಿತು, ಸರ್ಕಾರದ ಮುಂದೆ ವರದಿ ಬರುತ್ತೆ. ವರದಿಯನ್ನ ಬಹಿರಂಗಪಡಿಸ್ತಾರಾ? ಈ ವರದಿಯಲ್ಲಿ ಸಂಪೂರ್ಣ ಡೀಟೇಲ್ಸ್. ಹಾಸನ ಜಿಲ್ಲೆಗೆ ಹೃದಯಾಘಾತದ ಆಘಾತ. ಇಂದು ತಜ್ಞರಿಂದ ಸರ್ಕಾರಕ್ಕೆ ಅಧ್ಯಯನ ವರದಿ. ಹೃದಯಾಘಾತ ಸದ್ಯದ ಮಟ್ಟಿಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ತಕ್ಷಣವೇ ನೆನಪಾಗೋ ಜಿಲ್ಲೆ ಅಂದ್ರೆ ಅದು ಹಾಸನ. ಚಿಕ್ಕ ಪ್ರಾಯದ ಮಕ್ಕಳಿಂದ ಹಣ್ಣಾದ ಮುದುಕರವರೆಗೂ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 35ರ ಗಡಿ ದಾಟಿದೆ. ನಿಂತಲ್ಲಿ ಕುಂತಲ್ಲಿ ಕೊನೆಗೆ ಮಲಗಿದ್ದಲ್ಲಿಯೇ ಜನರು ತಮ್ಮ ಉಸಿರು ಚೆಲ್ಲಿದ್ದಾರೆ. ಹಾಸನ ಜನರಿಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಅದ್ಯಾವ ಪರಿ ಭಯ ಶುರುವಾಗಿದೆ ಅಂದ್ರೆ ಬೆಂಗಳೂರು, ಮೈಸೂರಿನ ಹೃದ್ರೋಗ ಆಸ್ಪತ್ರೆಗಳಿಗೆ ರಾತ್ರೋರಾತ್ರಿ ದೌಡಾಯಿಸುತ್ತಿದ್ದಾರೆ. ನಮ್ಮ ಹಾರ್ಟ್ ಸುರಕ್ಷಿತವೇ ಹೇಳಿ ಸರ್ ಅಂತ ದುಂಬಾಲು ಬೀಳ್ತಿದ್ದಾರೆ. ಈ ನಡುವೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟವರ ಬಗ್ಗೆ ಅಧ್ಯಯನ ಮಾಡಿರುವ ತಂಡ ಇಂದು ಸರ್ಕಾರಕ್ಕೆ ವರದಿ ನೀಡಲಿದೆ. ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ರವೀಂದ್ರನಾಥ್ ಜೊತೆ ತಾಂತ್ರಿಕ ಸಮಿತಿ ಸಭೆ ನಡೆಸಲಿದ್ದು, ಬಳಿಕ ಆಸ್ಪತ್ರೆಯಲ್ಲಿ ದಿನೇಶ್ ಗುಂಡೂರಾವ್ಗೆ ವರದಿ ಸಲ್ಲಿಕೆಯಾಗಲಿದೆ. ತಾಂತ್ರಿಕ ಸಮಿತಿ 3 ಮಾದರಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದು, ಮರಣೋತ್ತರ ಪರೀಕ್ಷೆ ಆಗಿರುವ ಕೇಸ್ಗಳ ವರದಿ, ಆಸ್ಪತ್ರೆಗೆ ಬಂದು ಇಸಿಜಿ ಮತ್ತು ಬ್ಲಡ್ ಚೆಕ್ಅಪ್ ಮಾಡಿಸಿರುವ ರೋಗಿಗಳ ರಿಪೋರ್ಟ್, ಆಸ್ಪತ್ರೆಗೆ ಬರದೆ ಮಾರ್ಗ ಮಧ್ಯದಲ್ಲಿ ಸತ್ತವರ ಹಿಸ್ಟರಿ ಆಧರಿಸಿ ವರದಿ ತಯಾರಿಸಲಾಗಿದೆ. ಇನ್ನು ಹೃದಯಾಘಾತಕ್ಕೆ ರೋಗಿಗಳ ನಿರ್ಲಕ್ಷ್ಯ, ತಡವಾಗಿ ಆಸ್ಪತ್ರೆಗೆ ದಾಖಲು, ಆಹಾರ ಪದ್ಧತಿ, ಧೂಮಪಾನವೇ ಕಾರಣ ಅನ್ನೋ ಸಂಗತಿ ಪ್ರಾಥಮಿಕ ವರದಿಯಲ್ಲಿ ಬಯಲಾಗಿದೆ. ಉಳಿದಂತೆ ತಜ್ಞರ ವರದಿಯಲ್ಲಿ ಏನಿದೆ ಅನ್ನೋ ಕುತೂಹಲ ಹಾಸನ ಜನರ ಎದೆಬಡಿತವನ್ನ ಹೆಚ್ಚಿಸಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಈ ಕ್ಷಣದವರೆಗೂ ಹೃದಯಾಘಾತ ಯಾಕೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ನಾನಾ ರೀತಿಯ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕಾರಣದಿಂದ ಆಯ್ತಂತೆ, ಹಿಂಗಂತೆ, ಹಂಗಂತೆ ಅಂತ ಹೇಳಿ. ಆದ್ರೆ ಅಸಲಿಗೆ ರಿಪೋರ್ಟ್ ನಲ್ಲಿ ಏನಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವರದಿಯನ್ನ ಇವತ್ತು ಸರ್ಕಾರಕ್ಕೆ ತಜ್ಞರ ತಂಡ ಕೊಡುತ್ತೆ. ಏನೆಲ್ಲ ನಿರೀಕ್ಷೆ ಇದೆ, ಎಷ್ಟೊತ್ತಿಗೆ ಸರ್ಕಾರ ಅದನ್ನ ಬಹಿರಂಗಗೊಳಿಸಬಹುದು, ಜನರಿಗೆ ಅದನ್ನು ಯಾವಾಗ ತಿಳಿಸಬಹುದು ಅನ್ನುವಂತ ಕುತೂಹಲ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹಾಸನ ಜಿಲ್ಲೆಯಲ್ಲಿ ಆದಂತಹ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಾವಿನ ಪ್ರಮಾಣ ಏರಿಕೆ ಆದಂತಹ ಕಾರಣಕ್ಕಾಗಿ ಸರ್ಕಾರ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿತ್ತು. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿ ಹಾಸನ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಏನು 23 ಸಾವುಗಳಾಗಿತ್ತು, ಆ ಸಾವುಗಳಿಗೆ ಸಂಬಂಧಪಟ್ಟಂತೆ 8 ಜನರ ಒಂದು ಮರಣೋತ್ತರ ಪರೀಕ್ಷೆಯನ್ನು ಕೂಡ ತಮ್ಮ ಒಂದು ಅಧ್ಯಯನದಲ್ಲಿ ಕೂಡ ಬಳಕೆ ಮಾಡಲಾಗಿದೆ. ಮತ್ತಷ್ಟು ಜನರ ಏನು ಸಾವನ್ನಪ್ಪಿದ್ರು ಅವರ ಚಿಕಿತ್ಸೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಅದರ ಜೊತೆಗೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ರೋಗಿಗಳನ್ನು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈಗ ಈ ಒಂದು ಸಂಪೂರ್ಣವಾದಂತಹ ವರದಿಯನ್ನ ಇವತ್ತು 11 ಗಂಟೆ ಸುಮಾರಿಗೆ ಆರೋಗ್ಯ ಸಚಿವರಿಗೆ ಈ ಒಂದು ಅಧ್ಯಯನ ಸಮಿತಿ ತಮ್ಮ ವರದಿಯನ್ನು ಕೂಡ ಸಲ್ಲಿಕೆ ಮಾಡುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೀತಿದ್ದಾವ ಅನ್ನೋದ್ರ ಬಗ್ಗೆ ಕೂಡ ಮತ್ತಷ್ಟು ಸಮೀಕ್ಷೆ ಮಾಡೋದಕ್ಕೆ ಅದನ್ನ ಸಮಿತಿಯನ್ನು ಕೂಡ ರಚನೆ ಮಾಡೋದಕ್ಕೆ ಸರ್ಕಾರಕ್ಕೆ ಮುಂದಾಗಿದೆ. ಸದ್ಯಕ್ಕೆ ಈ ಒಂದು ಸಮಿತಿ 11 ಗಂಟೆ ಸುಮಾರಿಗೆ ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಆಗಿರುವಂತಹ ಹೃದಯಾಘಾತಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಒಂದು ಅಸಲಿ ಚಿತ್ರಣವನ್ನ ಇವತ್ತು ಆರೋಗ್ಯ ಇಲಾಖೆ ಕೊಟ್ಟ ನಂತರದಲ್ಲಿ ಆರೋಗ್ಯ ಸಚಿವರು ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಡುವಂತಹ ಸಾಧ್ಯತೆಗೆ ಹೆಚ್ಚಾಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮುದ್ದಪ್ಪ ಮಾಹಿತಿಗಾಗಿ. ಹೃದಯಾಘಾತದ ಸಾವುಗಳು ಹಾಸನ ಜನರನ್ನ ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ. ಎಳೆ ವಯಸ್ಸಿನವರೇ ಹೃದಯ ಬೇನೆಗೆ ಬಲಿಯಾಗ್ತಾ ಇದ್ದು ಈ ದಿಢೀರ್ ಸಾವುಗಳಿಗೆ ಏನ್ ಕಾರಣ ಅನ್ನುವಂತ ಅಧ್ಯಯನಕ್ಕೆ ಹೊರಟ ತಂಡ ಇವತ್ತು ಬೆಂಗಳೂರಿಗೆ ಬರಲಿಕ್ಕಿದೆ. ಸರ್ಕಾರಕ್ಕೆ ತನ್ನ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಹಾಸನ ಮಂದಿಯ ಹಾರ್ಟ್ ಬೀಟ್ ಇದರಿಂದ ಮತ್ತಷ್ಟು ಹೆಚ್ಚಾಗಿದೆ. ಆ 23 ಜನರ ವರದಿಯಲ್ಲಿ ಏನಡಗಿದೆ, ಯಾವ ಕಾರಣಕ್ಕಾಗಿ ಇವರಿಗೆ ಹೃದಯಾಘಾತ ಸಂಭವಿಸಿತು,
ಸರ್ಕಾರದ ಮುಂದೆ ವರದಿ ಬರುತ್ತೆ. ವರದಿಯನ್ನ ಬಹಿರಂಗಪಡಿಸ್ತಾರಾ? ಈ ವರದಿಯಲ್ಲಿ ಸಂಪೂರ್ಣ ಡೀಟೇಲ್ಸ್. ಹಾಸನ ಜಿಲ್ಲೆಗೆ ಹೃದಯಘಾತದ ಆಘಾತ. ಇಂದು ತಜ್ಞರಿಂದ ಸರ್ಕಾರಕ್ಕೆ ಅಧ್ಯಯನ ವರದಿ. ಹೃದಯಾಘಾತ ಸದ್ಯದ ಮಟ್ಟಿಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ತಕ್ಷಣವೇ ನೆನಪಾಗೋ ಜಿಲ್ಲೆ ಅಂದ್ರೆ ಅದು ಹಾಸನ. ಚಿಕ್ಕ ಪ್ರಾಯದ ಮಕ್ಕಳಿಂದ ಹಣ್ಣಾದ ಮುದುಕರವರೆಗೂ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 35ರ ಗಡಿ ದಾಟಿದೆ. ನಿಂತಲ್ಲಿ ಕುಂತಲ್ಲಿ ಕೊನೆಗೆ ಮಲಗಿದ್ದಲ್ಲಿಯೇ ಜನರು ತಮ್ಮ ಉಸಿರು ಚೆಲ್ಲಿದ್ದಾರೆ. ಹಾಸನ ಜನರಿಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಅದ್ಯಾವ ಪರಿ ಭಯ ಶುರುವಾಗಿದೆ ಅಂದ್ರೆ ಬೆಂಗಳೂರು, ಮೈಸೂರಿನ ಹೃದ್ರೋಗ ಆಸ್ಪತ್ರೆಗಳಿಗೆ ರಾತ್ರೋರಾತ್ರಿ ದೌಡಾಯಿಸುತ್ತಿದ್ದಾರೆ. ನಮ್ಮ ಹಾರ್ಟ್ ಸುರಕ್ಷಿತವೇ ಹೇಳಿ ಸರ್ ಅಂತ ದುಂಬಾಲು ಬೀಳ್ತಿದ್ದಾರೆ. ಈ ನಡುವೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟವರ ಬಗ್ಗೆ ಅಧ್ಯಯನ ಮಾಡಿರುವ ತಂಡ ಇಂದು ಸರ್ಕಾರಕ್ಕೆ ವರದಿ ನೀಡಲಿದೆ. ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ರವೀಂದ್ರನಾಥ್ ಜೊತೆ ತಾಂತ್ರಿಕ ಸಮಿತಿ ಸಭೆ ನಡೆಸಲಿದ್ದು, ಬಳಿಕ ಆಸ್ಪತ್ರೆಯಲ್ಲೇ ದಿನೇಶ್ ಗುಂಡೂರಾವ್ಗೆ ವರದಿ ಸಲ್ಲಿಕೆಯಾಗಲಿದೆ. ತಾಂತ್ರಿಕ ಸಮಿತಿ 3 ಮಾದರಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದು, ಮರಣೋತ್ತರ ಪರೀಕ್ಷೆ ಆಗಿರುವ ಕೇಸ್ಗಳ ವರದಿ, ಆಸ್ಪತ್ರೆಗೆ ಬಂದು ಇಸಿಜಿ ಮತ್ತು ಬ್ಲಡ್ ಚೆಕ್ಅಪ್ ಮಾಡಿಸಿರುವ ರೋಗಿಗಳ ರಿಪೋರ್ಟ್, ಆಸ್ಪತ್ರೆಗೆ ಬರದೆ ಮಾರ್ಗ ಮಧ್ಯದಲ್ಲೇ ಸತ್ತವರ ಹಿಸ್ಟರಿ ಆಧರಿಸಿ ವರದಿ ತಯಾರಿಸಲಾಗಿದೆ. ಇನ್ನು ಹೃದಯಾಘಾತಕ್ಕೆ ರೋಗಿಗಳ ನಿರ್ಲಕ್ಷ್ಯ, ತಡವಾಗಿ ಆಸ್ಪತ್ರೆಗೆ ದಾಖಲು, ಆಹಾರ ಪದ್ಧತಿ, ಧೂಮಪಾನವೇ ಕಾರಣ ಅನ್ನೋ ಸಂಗತಿ ಪ್ರಾಥಮಿಕ ವರದಿಯಲ್ಲಿ ಬಯಲಾಗಿದೆ. ಉಳಿದಂತೆ ತಜ್ಞರ ವರದಿಯಲ್ಲಿ ಏನಿದೆ ಅನ್ನೋ ಕುತೂಹಲ ಹಾಸನ ಜನರ ಎದೆಬಡಿತವನ್ನ ಹೆಚ್ಚಿಸಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಈ ಕ್ಷಣದವರೆಗೂ ಹೃದಯಾಘಾತ ಯಾಕೆ ಸಂಭವಿಸಿತು ಅನ್ನೋದ್ರ ಬಗ್ಗೆ ನಾನಾ ರೀತಿಯ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕಾರಣದಿಂದ ಆಯ್ತಂತೆ, ಹಿಂಗಂತೆ, ಹಂಗಂತೆ ಅಂತ ಹೇಳಿ. ಆದ್ರೆ ಅಸಲಿಗೆ ರಿಪೋರ್ಟ್ ನಲ್ಲಿ ಏನಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವರದಿಯನ್ನ ಇವತ್ತು ಸರ್ಕಾರಕ್ಕೆ ತಜ್ಞರ ತಂಡ ಕೊಡುತ್ತೆ. ಏನೆಲ್ಲ ನಿರೀಕ್ಷೆ ಇದೆ, ಎಷ್ಟೊತ್ತಿಗೆ ಸರ್ಕಾರ ಅದನ್ನ ಬಹಿರಂಗಗೊಳಿಸಬಹುದು, ಜನರಿಗೆ ಅದನ್ನು ಯಾವಾಗ ತಿಳಿಸಬಹುದು ಅನ್ನುವಂಥ ಕುತೂಹಲ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹಾಸನ ಜಿಲ್ಲೆಯಲ್ಲಿ ಆದಂತಹ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಾವಿನ ಪ್ರಮಾಣ ಏರಿಕೆ ಆದಂತಹ ಕಾರಣಕ್ಕಾಗಿ ಸರ್ಕಾರ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿತ್ತು. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿ ಹಾಸನ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಹೋಗಿ 23 ಸಾವುಗಳಾಗಿತ್ತು. ಆ ಸಾವುಗಳಿಗೆ ಸಂಬಂಧಪಟ್ಟಂತೆ 8 ಜನರ ಒಂದು ಮರಣೋತ್ತರ ಪರೀಕ್ಷೆಯನ್ನು ಕೂಡ ತಮ್ಮ ಒಂದು ಅಧ್ಯಯನದಲ್ಲಿ ಕೂಡ ಬಳಕೆ ಮಾಡಲಾಗಿದೆ. ಮತ್ತಷ್ಟು ಜನರ ಏನು ಸಾವನ್ನಪ್ಪಿದ್ರು ಅವರ ಚಿಕಿತ್ಸೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಅದರ ಜೊತೆಗೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ರೋಗಿಗಳನ್ನು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈಗ ಈ ಒಂದು ಸಂಪೂರ್ಣವಾದಂತಹ ವರದಿಯನ್ನ ಇವತ್ತು 11 ಗಂಟೆ ಸುಮಾರಿಗೆ ಆರೋಗ್ಯ ಸಚಿವರಿಗೆ ಈ ಒಂದು ಅಧ್ಯಯನ ಸಮಿತಿ ತಮ್ಮ ವರದಿಯನ್ನು ಕೂಡ ಸಲ್ಲಿಕೆ ಮಾಡುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ನಡೀತಿದ್ದಾವ ಅನ್ನೋದ್ರ ಬಗ್ಗೆ ಕೂಡ ಮತ್ತಷ್ಟು ಸಮೀಕ್ಷೆ ಮಾಡೋದಕ್ಕೆ ಅದನ್ನ ಸಮಿತಿಯನ್ನು ಕೂಡ ರಚನೆ ಮಾಡೋದಕ್ಕೆ ಸರ್ಕಾರಕ್ಕೆ ಮುಂದಾಗಿದೆ. ಸದ್ಯಕ್ಕೆ ಈ ಒಂದು ಸಮಿತಿ 11 ಗಂಟೆ ಸುಮಾರಿಗೆ ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಆಗಿರುವಂತಹ ಹೃದಯಾಘಾತಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಒಂದು ಅಸಲಿ ಚಿತ್ರಣವನ್ನ ಇವತ್ತು ಆರೋಗ್ಯ ಇಲಾಖೆ ಕೊಟ್ಟ ನಂತರದಲ್ಲಿ ಆರೋಗ್ಯ ಸಚಿವರು ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಮಾಧ್ಯಮಗಳಿಗೆ ಕೊಡುವಂತಹ ಸಾಧ್ಯತೆಗೆ ಹೆಚ್ಚಾಗಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ.